ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಕೃತಿ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಯಾಕವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ, ಯಾಕವ್ರು ಅಷ್ಟು ಚೆನ್ನಾಗಿ ಎಲ್ಲಾರ ಜೊತೆ ಮಾತಾಡ್ಕೊಂಡಿರ್ತಾರೆ, ನಾನ್ ಯಾಕೆ ಆತರ ಇಲ್ಲ ಅಂತ? ಅಂಡ್ ಕಾಲೇಜ್ ಅಲ್ಲಿ ಆಗಿರ್ಬೋದು, ಆಫೀಸ್ ಅಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾಗಿರ್ಬೋದು, ಇಲ್ಲ ಸ್ಟ್ರೇಂಜರ್ಸ್ ಜೊತೆ ಫಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಎಲ್ಲಾರು ಒಂದು ಸೆಂಟೆನ್ಸ್ ಹೇಳೇ ಹೇಳ್ತಾರೆ. ಏನದು? ಅಯ್ಯೋ, ನಂಗೆ ಯಾಕೋ ಕಾನ್ಫಿಡೆನ್ಸ್ ಇಲ್ಲಪ್ಪ, ಏನೋ ಒಂಥರ ಹಿಂಸೆ ಆಗ್ತಿದೆ ಅಂತ ಹೇಳಿರ್ತಾರೆ. ಆದ್ರೆ ನಾನು ನಿಮ್ಗೆಲ್ಲ ಒಂದು ಕ್ವಶನ್ ನ ಕೇಳಕ್ ಇಷ್ಟಪಡ್ತೀನಿ. ಏನ್ ಗೊತ್ತಾ? ನಿಮಗೆ ಕಾನ್ಫಿಡೆನ್ಸ್ ಇಲ್ವೋ, ಆರ್ ಕಾನ್ಫಿಡೆನ್ಸ್ ನ ಹೆಂಗ್ ಬಿಲ್ಡ್ ಮಾಡ್ಕೋಬೇಕು ಅಂತ ನಿಮಗ್ ಗೊತ್ತಿಲ್ವೋ? ಈ ಕ್ವೆಶನ್ಗೆ ನನ್ನ ಆನ್ಸರ್ ಸೆಕೆಂಡ್ ಒನ್. ಯಾಕಂತಂದ್ರೆ ಕಾನ್ಫಿಡೆನ್ಸ್ ಇಸ್ ನಾಟ್ ಅ ಗಿಫ್ಟ್, ಕಾನ್ಫಿಡೆನ್ಸ್ ಇಸ್ ಅನ್ ಹ್ಯಾಬಿಟ್, ಕಾನ್ಫಿಡೆನ್ಸ್ ಇಸ್ ಅನ್ ಪ್ರಾಕ್ಟಿಸ್. ಓಕೆನಾ? ನೀವು ಡೇ ಬೈ ಡೇ ನಿಮ್ಮ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೋಬೇಕು. ನಿಮ್ಮ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡ್ಕೊಳಕ್ಕೆ ಒಂದಷ್ಟು ಹ್ಯಾಬಿಟ್ಸ್ ನ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಆವಾಗ ಕಾನ್ಫಿಡೆನ್ಸ್ ಇಮಿಡಿಯೇಟ್ ಆಗಿ ಜಾಸ್ತಿ ಆಗತ್ತೆ. ಈಗಾಗ್ಲೇ ನಿಮ್ಗೆ ಗೊತ್ತಾಗಿರತ್ತೆ ನಾನ್ ಯಾವ ಟಾಪಿಕ್ ಮೇಲೆ ಇವತ್ ಮಾತಾಡ್ತಿದ್ದೀನಿ ಅಂತ. ನಾನ್ ಮಾತಾಡ್ತಿರೋ ಟಾಪಿಕ್ ಇವತ್ತು ಕಾನ್ಫಿಡೆನ್ಸ್. ಅಂಡ್ ಕಾನ್ಫಿಡೆನ್ಸ್ ನ 7 ಬೆಸ್ಟ್ ಆಕ್ಟಿವಿಟೀಸ್ ಆರ್ ಹ್ಯಾಬಿಟ್ಸ್ ಅಲ್ಲಿ ಹೆಂಗೆ ನಾವು ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಆಯ್ತಾ? 7 ಹ್ಯಾಬಿಟ್ಸ್ ಅಲ್ಲಿ ಫಸ್ಟ್ ಹ್ಯಾಬಿಟ್ ಏನ್ ಗೊತ್ತಾ? ಕೀಪ್ ಯುವರ್ ಪ್ರಾಮಿಸಸ್ ಟು ಯೋರ್ ಸೆಲ್ಫ್. ಏನಂಗಂತ ಅಂದ್ರೆ, ನೀವು ಬೇರೆಯವ್ರಿಗೆ ಪ್ರಾಮಿಸ್ ಮಾಡಿ ಅದನ್ನ ನೀವು ಬ್ರೇಕ್ ಮಾಡ್ತು ಅಂತಂದ್ರೆ ಅವ್ರಿಗೆ ನಿಮ್ಮಲ್ಲಿರೋ ಟ್ರಸ್ಟ್ ಇಶ್ಯೂಸ್, ಕಾನ್ಫಿಡೆನ್ಸ್ ಕಮ್ಮಿ ಆಗತ್ತೆ. ಅಂಡ್ ಹಂಗೇನೇನೆ ನಿಮ್ಗೆ ನೀವ್ ಮಾಡ್ಕೊಳ್ಳೋ ಪ್ರಾಮಿಸಸ್ ನ ನೀವ್ ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ ಮೇಲೆ ನಿಮ್ಗೆನೆ ಟ್ರಸ್ಟ್ ಕಮ್ಮಿ ಆಗ್ತಾ ಬರುತ್ತೆ. ನಾಳೆಯಿಂದ ಓದ್ತೀನಿ, ನಾಳೆಯಿಂದ ಎಲ್ಲಾನು ರೆಕಾರ್ಡ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ, ಇಲ್ಲ ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡ್ತೀನಿ, ಆತರ ಹೇಳ್ತಾ 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 ಮಾಡಿಲ್ಲ ಅಂತಂದ್ರೆ ನಿಮ್ಮ ಮೇಲಿರೋ ಟ್ರಸ್ಟ್ ನಿಮ್ಗೆ ಕಮ್ಮಿ ಆಗತ್ತೆ. ಅಂಡ್ ಕಾನ್ಫಿಡೆನ್ಸ್ ಸ್ಟಾರ್ಟ್ಸ್ ಫ್ರಮ್ ಟ್ರಸ್ಟಿಂಗ್ ಯೋರ್ ಸೆಲ್ಫ್. ಸೊ ನೀವ್ ಏನೇನ್ ಪ್ರಾಮಿಸಸ್ ನ ನಿಮ್ಗೋಸ್ಕರ ನೀವು ಮಾಡ್ಕೋತೀರಾ, ಎಂಡ್ ಆಫ್ ದ ಡೇ ನೀವ್ ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕು. ಅವಾಗ್ಲೇ ಒಂದು ಸ್ಟೆಪ್ ಅಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಈಗ ಹ್ಯಾಬಿಟ್ 2. ಹ್ಯಾಬಿಟ್ 2 ಅಲ್ಲಿ ಈ ವಿಷಯ ಮಾತಾಡ್ಬೇಕಾದ್ರೆ ಒಂಚೂರ್ ರೂಡ್ ಅಂತ ಫೀಲ್ ಆಗ್ಬೋದು ನಿಮ್ಗೆ, ಬಟ್ ಇಟ್ ಈಸ್ ಅ ರಿಯಲ್ ಫ್ಯಾಕ್ಟ್. ಆಯ್ತಾ? ಏನಂತ ಅಂದ್ರೆ, ಸ್ಟಾಪ್ ಕಂಪೇರಿಂಗ್ ಯೋರ್ ಸೆಲ್ಫ್. ಓಕೆನಾ? ಈ ಒಂದು ಆಸ್ಪೆಕ್ಟ್ ಈ ಒಂದು ಜನರೇಷನ್ಗೆ ಹೇಳ್ ಮಾಡ್ಸಿದ ತರ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೇನ್ ಕಾಣ್ತೀರಾ, ಏನೇನ್ ನೋಡ್ತೀರಾ, ಅದನ್ನ ಎಲ್ಲವನ್ನು ನಿಜ ಅನ್ಕೊಂಡು ಕಣ್ಣು ಮುಚ್ಕೊಂಡು ನಂಬ್ಕೋತೀರಾ ಅಲ್ವಾ? ಅವ್ರ ಹತ್ರ ಆ ಡ್ರೆಸ್ ಇದೆ, ನನ್ನ ಹತ್ರ ಆ ಡ್ರೆಸ್ ಇಲ್ಲ. ಅವ್ರ ಹತ್ರ ಆ ಬೈಕು, ಕಾರ್ ಎಲ್ಲಾನು ಇದೆ, ನನ್ಗೆ ಯಾರು ಕೊಡ್ಸೋರಿಲ್ಲ. ಅವ್ರಪ್ಪ ಅಮ್ಮ ಏನೇನೋ ಕೊಡಿಸ್ತಾ ಇದಾರೆ, ನಂಗೇನೋ ಕೊಡಿಸ್ತಿಲ್ಲ ನಮ್ಮ ಅಪ್ಪ ಅಮ್ಮ. ಇದನ್ನ ನೋಡ್ಕೊಂಡು ಬೇಡದೇ ಇರೋದನ್ನೆಲ್ಲ ನೋಡ್ಕೊಂಡು ನಿಮ್ ಕಾನ್ಫಿಡೆನ್ಸ್ ನ ನೀವೇ ಕಳ್ಕೊತಾ ಇದ್ದೀರಾ. ರೈಟ್? ಅವರು ಅಷ್ಟು ಮಾಡ್ತಿದಾರೆ, ಏನೋ ಒಂದ್ ಖರ್ಚು ಮಾಡ್ತಿದ್ದಾರೆ, ಅವ್ರಿಗೇನೋ ಒಂದ್ ಲೈಫಲ್ಲಿ ಚೆನ್ನಾಗ್ ಆಗ್ತಿದೆ ಅಂತ ಅಂದ್ರೆ ಅವ್ರು ಕೂಡ ಕಷ್ಟಪಟ್ಟಿರ್ತಾರೆ. ಅವ್ರ ಕಷ್ಟಗಳನ್ನ ನೋಡ್ಕೊಂಡು ನೀವು ಸ್ವಲ್ಪ ಕಷ್ಟಪಡಿ, ಆಗ ನೀವು ಅವ್ರ ಸ್ಟೇಜ್ಗೆ ಹೋಗ್ತೀರಾ. ಅಂಡ್ ಆ ಪ್ರೋಸೆಸ್ ಅಲ್ಲಿ ನಿಮ್ಗೆ ನಿಮ್ಮ ಮೇಲೆನೆ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಆಯ್ತಾ? ಬೇಡದರದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗದ ಬದಲು ಒಳ್ಳೆ ವಿಷಯಗಳಿಗೆ ಇನ್ಫ್ಲೂಯೆನ್ಸ್ ಆಗಿ ನೀವು ಸ್ವಲ್ಪ ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ. ಈಗ ಹ್ಯಾಬಿಟ್ 3. ಹ್ಯಾಬಿಟ್ 3 ಏನ್ ಹೇಳುತ್ತೆ ಅಂತ ಅಂದ್ರೆ, ಲರ್ನ್ ಸಮಥಿಂಗ್ ಎವ್ರಿ ಡೇ. ಹಂಗಂತ ಅಂದ್ರೆ ಪ್ರತಿದಿನ ಯಾವ್ದಾದ್ರೂ ಒಂದ್ ಒಳ್ಳೆ ಸ್ಕಿಲ್ ನ ಪ್ರಾಕ್ಟೀಸ್ ಮಾಡಿ. ಬುಕ್ಸ್ ಓದಿ, ಪಾಡ್ಕಾಸ್ಟ್ ಗಳಿರತ್ತೆ, ಪಾಡ್ಕಾಸ್ಟ್ ಗಳನ್ನ ನೋಡಿ. ಓಕೆ? ಬಿಕಾಸ್ ಕಾನ್ಫಿಡೆನ್ಸ್ ನಾಲೆಡ್ಜ್ ಇಂದ ಕೂಡ ಗ್ರೋ ಆಗುತ್ತೆ. ಇವಾಗ ಹ್ಯಾಬಿಟ್ 4. ಹ್ಯಾಬಿಟ್ 4 ಏನಂತ ಅಂದ್ರೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಅಂದ್ರೆ ಒಂದ್ ಒಳ್ಳೆ ಊಟ ಮಾಡಿ, ಜಂಕ್ ಫುಡ್ ಒಂದ್ ಸ್ವಲ್ಪ ಇಗ್ನೋರ್ ಮಾಡಿ, ಅಂಡ್ ಒಂದು 7 to 8 hours ಒಳ್ಳೆ ನಿದ್ದೆ ಮಾಡಿ, ಅಂಡ್
20 to 25 minutes ಎಕ್ಸಸೈಸಸ್ ನ ಮಾಡಿ. ಏನಕ್ಕೆ ಅಂತಂದ್ರೆ ನಿಮ್ ಬಾಡಿನ ನೀವೇ ಕೇರ್ ಮಾಡ್ಬೇಕು. ನಿಮ್ ಬಾಡಿ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಮೈಂಡ್ ಸೆಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಂಡ್ ಕಾನ್ಫಿಡೆನ್ಸ್ ಕಮ್ಸ್ ಫ್ರಮ್ ಸೆಲ್ಫ್ ರೆಸ್ಪೆಕ್ಟ್. ಈಗ ಹ್ಯಾಬಿಟ್ 5 ಅಲ್ಲಿ ಏನಿದೆ ಅಂತ ಅಂದ್ರೆ ಚೇಂಜ್ ದ ವೇ ಯು ಟಾಕ್ ಟು ಯೋರ್ ಸೆಲ್ಫ್. ಆಯ್ತಾ? ಏನಿಂಗ್ ಅಂತಂದ್ರೆ ಫಾರ್ ಎಕ್ಸಾಂಪಲ್, ನೀವೇನೋ ಒಂದ್ ಮಿಸ್ಟೇಕ್ ಮಾಡಿರ್ತೀರ. ಅವಾಗ ನಿಮ್ಗೆ ನೀವ್ ಹೇಳ್ಕೊಳ್ಳೋದೇನು, ಓ ನಾನ್ ಯೂಸ್ಲೆಸ್, ನನ್ಗಿದೇನು ಆಗದೇ ಇಲ್ಲ, ನಂಗಿದ್ ಬರಲ್ಲ ಅದ್ ಬರಲ್ಲ ಅಂತ ನಾವ್ ಹೇಳ್ಕೊತಾ ಇರ್ತೀವಿ. ಬಟ್ ಅದು ಬದಲಾಗಿ ನೀವು ನಾನ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗ್ ಮಾಡ್ತೀನಿ, ಇನ್ನು ಬೆಸ್ಟ್ ಕೊಡ್ತೀನಿ, ಈ ತರ ಎಲ್ಲ ನೀವು ಹೇಳ್ಕೊಂಡಾಗ ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗತ್ತೆ ಅಂಡ್ ಒಂದ್ ಹೋಪ್ ಸಿಗುತ್ತೆ ನಿಮ್ಗೆ. ಅಂಡ್ ಕಾನ್ಫಿಡೆನ್ಸ್ ಅಲ್ಲಿ ಈ ಸ್ಮಾಲ್ ಚೇಂಜಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನಿಮ್ಗೆ ನೀವು ಮಾತಾಡ್ಕೋಬೇಕಾದ್ರೆ ಆದಷ್ಟು ಪಾಸಿಟಿವ್ ಆಗಿ ಮಾತಾಡ್ಕೊಳ್ಳಿ, ನೆಗೆಟಿವ್ಸ್ ನ ಅವಾಯ್ಡ್ ಮಾಡಿ. ಈಗ ಹ್ಯಾಬಿಟ್ 6 ಅಲ್ಲಿ ಸ್ಟೇ ಕನ್ಸಿಸ್ಟೆಂಟ್ ಅಂತ ನಾವು ಹೇಳ್ತೀವಿ. ಪರ್ಫೆಕ್ಟ್ ಟೈಮ್ ಬರಲ್ಲ, ಪರ್ಫೆಕ್ಟ್ ಪರ್ಸನ್ ಕೂಡ ಯಾರು ಇರಲ್ಲ. ಸೊ ಸ್ಟಾರ್ಟ್ ಟುಡೇ. ಡೈಲಿ 1% ನಿಮ್ಮ ಸ್ಕಿಲ್ಸ್ ಮೇಲೆ ಇಂಪ್ರೂವ್ಮೆಂಟ್ಸ್ನ ಮಾಡ್ಕೊಂಡು ಬನ್ನಿ. 1 year ಲೇಟರ್ ನಿಮ್ಮ ಸಕ್ಸಸ್, ನಿಮ್ಮ ಚೇಂಜಸ್ನೇ ನೀವೇ ನೋಡಿ ಸರ್ಪ್ರೈಸ್ ಆಗ್ತೀರಾ. ಈಗ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆಯ್ತಾ? ಹ್ಯಾಬಿಟ್ 7 ಅಲ್ಲಿ ನಾವು ಡೂ ಅ ಅನ್ಕಂಫರ್ಟಬಲ್ ಥಿಂಗ್ ಎವ್ರಿ ಡೇ ಅಂತ ಹೇಳ್ತೀವಿ. ನಿಮಗೆ ಕಂಫರ್ಟ್ ಝೋನಲ್ಲಿ ಇರ್ತೀರ ನೀವು, ಓ ಈ ಕೆಲಸ ನಾನು ಮಾಡಲ್ಲ, ಈ ಕೆಲಸ ನನ್ಗಾಗಲ್ಲ ಅಂತ. ಬಟ್ ಪ್ರತಿದಿನ ಆ ಒಂದೊಂದು ಕೆಲಸಗಳನ್ನ ನೀವು ಮಾಡ್ಕೊಂಡು ಬಂದಾಗ ಯು ವಿಲ್ ಫೀಲ್ ಮೋರ್ ಕಾನ್ಫಿಡೆಂಟ್. ಆಯಿತಾ? ಕಂಫರ್ಟ್ ಝೋನಲ್ಲಿದ್ದರೆ ಕಾನ್ಫಿಡೆನ್ಸ್ ಗ್ರೋ ಆಗಲ್ಲ. ಸೊ ಕಂಫರ್ಟ್ ಝೋನಿಂದ ಆಚೆ ಬನ್ನಿ, ಹೊಸೊಬ್ರ ಜೊತೆ ಮಾತಾಡಿ, ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳಿ. ಆಯಿತಾ? ಸೊ ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಇಂಪ್ರೂವ್ ಆಗುತ್ತೆ. ಅಟ್ ದ ಎಂಡ್, ಕಾನ್ಫಿಡೆನ್ಸ್ ಅನ್ನೋದು ಒಂದೇ ಡೇ ಅಲ್ಲಿ ಕ್ರಿಯೇಟ್ ಆಗುವಂಥದ್ದಲ್ಲ, ಡೈಲಿ ಡಿಸಿಷನ್ಸಿಂದ ಬಿಲ್ಡ್ ಆಗುತ್ತೆ. ಸೊ ಈ ವಿಡಿಯೋ ನೀವು ನೋಡಿದ ಆದಮೇಲೆ ಇವತ್ತಿಂದಾನೇ ನಾನು ಹೇಳಿರೋ 7 ಹ್ಯಾಬಿಟ್ಸಲ್ಲಿ ಒಂದು ಹ್ಯಾಬಿಟ್ನ ನೀವು ಚೂಸ್ ಮಾಡಿ ಇವತ್ತಿಂದಾನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಅಷ್ಟು ದಿನ ಆದಮೇಲೆ ಮತ್ತೆ ಕಾಮೆಂಟ್ ಸೆಕ್ಷನ್ಗೆ ಬಂದು ಹೌ ಡಿಡ್ ಯು ಫೀಲ್ ಅಂತ ಕಾಮೆಂಟ್ ಮಾಡಿ. ಆಯಿತಾ? ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಸಿಗುವ. ಬಾಯ್.